ಸೆಪ್ಟೆಂಬರ್ ತಿಂಗಳಲ್ಲಿ ಶಾಪುರ್ ಪೊಲೀಸ್ ಸ್ಟೇಷನ್ದಲ್ಲಿ ಒಂದು ಕೇಸ್ FIR ನಂಬರ್ 92/24 ರಿಜಿಸ್ಟರ್ ಆಗಿದೆ. ಇದರಲ್ಲಿ ಕಂಪ್ಲೇನೆಂಟ್ ಒಬ್ಬರು ವಿನಾಯಕ್ ಸುರೇಶ್ ಅಂತ ಮತ್ತು ಅವರು 8 ಆರೋಪಿಗಳು ಮೇಲೆ ಅವರು ಕೇಸ್ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನಾವು BNS ಪ್ರಕಾರ 189/2, 192, 61 subsection 2, 140 subsection 2, 115 subsection 2, 308 subsection 2, 351 subsection 2 ಮತ್ತು 190 ಪ್ರಕಾರ ಕೇಸ್ ರಿಜಿಸ್ಟರ್ ಆಗಿದೆ. ಇದರಲ್ಲಿ ಇದು ಕೇಸ್ ಹೇಗೆ ರಿಜಿಸ್ಟರ್ ಆಗಿದೆ ಅಂದರೆ ಮೇ ತಿಂಗಳಲ್ಲಿ ಆ ವಿಕ್ಟಿಮ್ಗಳು ಅವರ ತಾಯಿ ವಿಸಿಟ್ ಹೋದಾಗ ಅವರು ಮತ್ತು ಈ ಅಕ್ಯೂಸ್ ಜೊತೆಗೆ ಸಂಪರ್ಕ ಆಗಿದೆ ಮತ್ತು ಸ್ವಲ್ಪ ಇಶ್ಯೂ ಆಗಿದೆ. ಸೊ ಆವಾಗ ಸ್ವಲ್ಪ ವಿಡಿಯೋ ರೆಕಾರ್ಡಿಂಗ್ ಇದು ಎಲ್ಲ ಆಗಿದೆ. ಆದರೆ ನಂತರ ಮತ್ತು ಈ ಅಕ್ಯೂಸ್ ಕಡೆಯಿಂದ ಈ ವಿಕ್ಟಿಮ್ ಮೇಲೆ ಸ್ವಲ್ಪ ಹೆದರಿಕೆ ಮಾಡಿದರೆ, ನೀವು ನಮಗೆ ದುಡ್ಡು ಕೊಡ್ತಾ ಇಲ್ಲ ಮತ್ತು ನಿಮ್ಮ ಬಗ್ಗೆ ನಾವು ಕಂಪ್ಲೇಂಟ್ ಮಾಡ್ತೀವಿ, ಪೊಲೀಸ್ ಸ್ಟೇಷನ್ಗೆ ಹೋಗ್ತೀವಿ, ನಿಮ್ಮ ಹೆಂಡತಿಗೆ ನಾವು ಈ ಥರ ಮಾಹಿತಿ ಕೊಡ್ತೀವಿ ಅಂತ. ಸೊ ಈ ಭಯದಿಂದ ಅವರು ಅಕ್ಯೂಸ್ಗಳಿಗೆ ಅವರು 15 lakhs ಅಮೌಂಟ್ ಅವರು ಕೊಟ್ಟಿದ್ದಾರೆ. ಸೊ 15 lakhs ಕೊಟ್ಟಿದ್ದಾರೆ. ಮತ್ತು ಆಮೇಲೆ ಮೊನ್ನೆ ರೀಸೆಂಟಾಗಿ ಏನಾಗಿದೆ, ಮತ್ತು ಇನ್ನೊಂದು ಸತಿ ಈ ಆರೋಪಿಗಳು ಅವರು ವಿಕ್ಟಿಮಿಂದ ಅವರು ಮತ್ತೆ ಏನು 15 ಲಕ್ಷ ಅವರು ಡಿಮ್ಯಾಂಡ್ ಮಾಡಿದರೆ, ನೀವು 15 ಲಕ್ಷ ನೀವು ಕೊಟ್ಟಿದ್ರೆ ಮತ್ತು 3 ಲಕ್ಷದಲ್ಲಿ ನಾವೆಲ್ಲ ಕ್ಲೋಸ್ ಮಾಡ್ತೀವಿ ಅಂತ. ಆವಾಗ ದಿಸ್ ವಿಕ್ಟಿಮ್ ಫೆಲ್ ದಟ್ ಬಹಳ ಜಾಸ್ತಿ ಆಗಿದೆ, ಆಲ್ರೆಡಿ ನಾನು ಅಷ್ಟು ಅಮೌಂಟ್ ನಾನು ಕೊಟ್ಟಿದ್ದೀನಿ ಮತ್ತು ಏನು ಕೊಡಲಿಕ್ಕೆ ನನಗೆ ಆಗಲ್ಲ. ಅದಕ್ಕೆ ಅವರು ಮತ್ತು ಪೊಲೀಸ್ ಸ್ಟೇಷನ್ಗೆ ಬಂದು ಮತ್ತು ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇದು ಕೇಸ್ ರಿಜಿಸ್ಟ್ರೇಷನ್ ನಂತರ ನಾವು ಎಲ್ಲ ಪ್ರೊಸೀಜರ್ ಪ್ರಕಾರ ಎಲ್ಲ ಮಾಜರ್ ಮಾಡಿಕೊಂಡು ಮತ್ತು ಈಗ ಆರೋಪಿಗಳು ನಾವು ಅರೆಸ್ಟ್ ಮಾಡಿದ್ವಿ. ಸದ್ಯಕ್ಕೆ 4 ಆರೋಪಿಗಳು ಆಲ್ರೆಡಿ ನಾವು ಕಸ್ಟಡಿ ತೊಗೊಂಡಿದ್ವಿ, JC ಕಳಿಸಿದ್ವಿ, ಮತ್ತು ಒಬ್ಬರು ಆರೋಪಿ ಏನೋ ಅರೆಸ್ಟ್ ಮಾಡಬೇಕು. ಅವರು ಸ್ಟೂಡೆಂಟ್ ಇದ್ದಾರೆ, LLB ಸ್ಟೂಡೆಂಟ್ ಇದ್ದಾರೆ. ನೀವು ವಿಕ್ಟಿಮ್ ಬಗ್ಗೆ ಕೇಳ್ತಾ ಇದ್ರಿ. ವಿಕ್ಟಿಮ್ ಅಂದರೆ ಅವರು ಒಂದು ಗೋಲ್ ಶಾಪ್ದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಇದು ಎಲ್ಲ ಕೆಲಸ ಅವರು ಮಾಡ್ತಾಯಿದ್ರೆ ಅವ್ರಿಗೆ ಕಮಿಷನ್ ಬರ್ತಾ ಇದೆ. ಸೊ ಅದು ಅವ್ರ ಕೆಲಸ. ಆ್ಯಕ್ಚುಲಿ ಇದರಲ್ಲಿ ಏನಾಗಿದೆ, ಆ ವಿಕ್ಟಿಮ್ ತಾಯಿ ಅವರು ಒಂದು ಮನೆ ಬಾಡಿಗೆಯಿಂದ ತೊಗೊಂಡಿದ್ದಾರೆ. ಆ್ಯಕ್ಚುಲಿ ಅದು ಮನೆ ಯಾರ ಕಡೆಯಿಂದ ಬಾಡಿಗೆ ತೊಗೊಂಡಿದ್ದಲ್ಲ, ಅದು ಕೂಡ ಅವರು ಒರಿಜಿನಲ್ ಓನರ್ ಅಲ್ಲ, ಅವರು ಕೂಡ ಬಾಡಿಗೆ ಬೇರೆ ಕಡೆಯಿಂದ ತೊಗೊಂಡಿದ್ರು. ಸೊ ಇದರಲ್ಲಿ ಅಂದರೆ ಅದು ಸಬ್ ಟೆನೆಂಟ್ ಥರ ಆಗಿದೆ ಇದರಲ್ಲಿ. ಹಾಂ, ಅಂದರೆ ಆ ವಿಕ್ಟಿಮ್ ತಾಯಿ ಅವರು ಅಕ್ಯೂಸ್ಡ್ ಮನೆಯಲ್ಲಿ ಅವರು ಬಾಡಿಗೆ ತೊಗೊಂಡಿದ್ದಾರೆ. ಸೊ ಅವರು ಒಂದು ಸತಿ ಅವರು ವಿಸಿಟ್ ಹೋಗಿದ್ದಾರೆ, ಕೇಳಿದರೆ ಎಲ್ಲಿದ್ದಾರೆ ಅಂತ, ಅಂದರೆ ಇದು ಆರೋಪಿ ಬಗ್ಗೆ ಕೇಳಿದರೆ ಅವ್ರು ಮೇಲ್ಗಡೆ ಇದ್ದರೆ ಸ್ವಲ್ಪ ಹುಷಾರಿಲ್ಲ, ಸ್ವಲ್ಪ ರೆಸ್ಟ್ ಮಾಡ್ತಾಯಿದ್ರು. ಸೊ ಆವಾಗ ಅವರು ಮೇಲ್ಗಡೆ ಹೋಗಿದರೆ ಯಾವುದು ಆಗಿದೆ ಆವಾಗ. ಇಲ್ಲ, ಇದರಲ್ಲಿ ನಾವು ವಿಚಾರ ಮಾಡಿದ್ವಿ. ಸೊ ಇದರಲ್ಲಿ ಬರೀ ಅವ್ರ ಮೇಲೆ ಆಗಿದೆ, ಬೇರೆ ಯಾವುದೂ ಇಲ್ಲ. ಅಂದರೆ ಇದು ದುಡ್ಡು ಡಿಮ್ಯಾಂಡ್ ಮಾಡುವಾಗ ಸ್ವಲ್ಪ ಈ ಥರ ಆಗಿದೆ. ಸೊ ಅದಕ್ಕೆ ಇದರಲ್ಲಿ 8 ಜನ ಹೆಸರು ಮೇಲೆ ನಾವು ಆರೋಪಿ ಮಾಡಿದ್ವಿ. ಸೊ ಇದು 4 ಜನ ಯಾರು ಇದ್ರಲ್ಲ ಅವರು ಅಂದರೆ ಮೇನ್ ಅಕ್ಯೂಸ್ಗೆ ಅವರು ಅಸೆಸ್ ಮಾಡ್ತಾ ಇದ್ದಾರೆ. ಸೊ ಒಂದು ಸತಿ ಕೂಡ ಏನಾಗಿದೆ, ಅವರು ಒಂದು ಜಾಗದಿಂದ ಈ ವಿಕ್ಟಿಮ್ಗೆ ಬೇರೆ ಜಾಗಕ್ಕೆ ಕರ್ಕೊಂಡು ಹೋಗಿದ್ದಾರೆ. ನೀವು ಯಾಕೆ ದುಡ್ಡು ನೀವು ಕೊಡ್ತಾ ಇಲ್ಲ, ಸ್ವಲ್ಪ ಅಸಾಲ್ಟ್ ಕೂಡ ಮಾಡಿದ್ರಿ. ಸೊ ನಮ್ಮ FIRದಲ್ಲಿ ಕೂಡ ಇದು ಕಿಡ್ನ್ಯಾಪಿಂಗ್ ಸೆಕ್ಷನ್ ನಾವು ಮಾಡಿದ್ವಿ, ಎಕ್ಸ್ಟಾರ್ಷನ್ ಸೆಕ್ಷನ್ ಮಾಡಿದ್ವಿ, ಅಸಾಲ್ಟ್ ಸೆಕ್ಷನ್ ಕೂಡ ನಾವು ಹಾಕಿದ್ದೀವಿ. ಹಾಂ, ಎಲ್ಲ ಫ್ರೆಂಡ್ಸ್ ಇದ್ದಾರೆ. ಮೇನ್ ಅಕ್ಯೂಸ್ ಸ್ಟೂಡೆಂಟ್ ಇದ್ದಾರೆ, ಬಾಕಿ ದೇರ್ ಮಿಕ್ಸ್, ದೇರ್ ಮೋಸ್ಟ್ ಆಫ್ ದಮ್ ಸ್ಟೂಡೆಂಟ್ಸ್. ಅದು ಏನು ವೆರಿಫೈ ಮಾಡಬೇಕು, ಏನು ಸೆಕ್ಯೂರ್ ಆಗಿಲ್ಲ ಅವ್ರ ಮೇಲೆ. ದಟ್ ಮೇನ್ ಅಕ್ಯೂಸ್ ಮೇಲೆ ಇದು ಫಸ್ಟ್ ಕೇಸ್ ಇದೆ. ಮೊದಲು ಯಾವುದೂ ಆಗಿಲ್ಲ, ನಾವು ವೆರಿಫೈ ಮಾಡ್ತಾ ಇದ್ವಿ. ಈಗ ಬಹುಶಃ ಮುಂಚೆ ಕೂಡ ಈ ಥರ ಮಾಡಿರಬಹುದು, ಅದು ನಮ್ಮ ಗಮನ ಬಂದಿಲ್ಲ. ಸೊ ಅದು ನಾವು ವೆರಿಫೈ ಮಾಡ್ತಾ ಇದ್ವಿ. ಇಲ್ಲ, ಮೇನ್ ಅಕ್ಯೂಸ್ ಮೇಲೆ ಯಾವುದೂ ಇಲ್ಲ. ಈಗ ನಾವು ಇನ್ನೂ ವೆರಿಫೈ ಮಾಡಬೇಕು.
ಅಥವಾ ಹೊರಗಿನವರು? ಯಾರು ಅಕ್ಯೂಸ್ಡ್ ಅಕ್ಯೂಸ್ ಲೋಕಲ್ ಇದೆ, ಎಲ್ಲ ಲೋಕಲ್. ಲೋಕಲ್ ಸರ್ ಅಮೌಂಟ್ ಎಷ್ಟು? ಲೋಕಲ್ ನಾವೀಗ 10 ಲಕ್ಷ ರಿಕವರಿ ಮಾಡಿದ್ವಿ, ಮತ್ತು 3 ಬೈಕ್ಸ್ಗಳು ಕೂಡ ನಾವು ಸೀಸ್ ಮಾಡಿದ್ವಿ. ಇದು ಕಿಡ್ನ್ಯಾಪಿಂಗ್ದಲ್ಲಿ ಏನೇನು ಯೂಸ್ ಆಗಿದೆ ಮತ್ತು ಈ ದುಡ್ಡು ಇಸ್ಕೊಂಡಿದ್ದಾಗ ಏನೇನು ಯೂಸ್ ಆಗಿದೆ ಅದು ನಾವು ರಿಕವರಿ ಮಾಡಿದ್ವಿ. ಸರ್ ಆಕ್ಚುಲಿ ಹನಿ ಟ್ರ್ಯಾಪ್ ಆಗೋ ಲೆವೆಲ್ಗೆ ಅದು ವಿಡಿಯೋ ಇದೆಯಾ ಅಥವಾ ಸುಮ್ಮನೆ ಇವರು ಅನಗತ್ಯ ಹೆದರ್ಕೊಂಡಿದ್ದಾರೆ? ಕೆಲವು ಸರಿ ಹಾಫ್ ನಿಕೆಟ್ ಎಲ್ಲ ಇತ್ತು, ಮಹಿಳೆದು ಅಂತಂದ್ರೆ ಹನಿ ಟ್ರ್ಯಾಪ್ ಮಾಡಿದ್ರು ಅಂತ ಏನಾದ್ರು ಆರೋಪ ಮಾಡ್ಬೋದು. ಎಷ್ಟು ಗುಡಾಯಿ ಹಿಡಿದು ಎಫ್ಶಿಲ್ ಅಥವಾ ಕೈಯಲ್ಲಿ ಎತ್ಕೊಂಡ್ರು ಅಂತಂದ್ರೆ ಅದು ಹನಿ ಟ್ರ್ಯಾಪ್ ಅಂತ ಕನ್ಸಿಡರ್ ಮಾಡ್ಲಿಕ್ಕೂ ಆಗೋದಿಲ್ಲ ವಿಡಿಯೋ. ಅಷ್ಟೊಂದು ಏನಾದರೂ ಖಾಸಗಿಯಾಗಿದೆಯಾ ಸರ್? ಅದು ಅಷ್ಟು ಕ್ಲಿಯರ್ ಆಗಿ ಆ ಥರ ಡೆಫಿನೇಷನ್ ನನಗೆ ಹೇಳಿಕೆ ಆಗಲ್ಲ, ವೆದರ್ ಇಟ್ಸ್ ಹನಿ ಟ್ರ್ಯಾಪ್ ಅಥವಾ ಏನಿದೆ. ಆದರೆ ಇದರಲ್ಲಿ ಬ್ಲ್ಯಾಕ್ ಮೇಲ್ ಆಗಿದೆ, ಮತ್ತು ಸಿಕ್ಕಿದೆ ಸರ್. ಮತ್ತು ಬ್ಲ್ಯಾಕ್ ಮೇಲಿಂದ ಅದು ದುಡ್ಡು ಕೂಡ ಅವರು ಎಕ್ಸ್ಟಾರ್ಟ್ ಮಾಡಿದ್ದಾರೆ. ಸೊ ನಮ್ಮ ಸೆಕ್ಷನ್ಸ್ದಲ್ಲಿ ಕೂಡ ಅದು ನಾವು ತೋರಿಸಿದ್ವಿ, ದಟ್ ಎಕ್ಸ್ಟಾರ್ಷನ್ ಹ್ಯಾಸ್ ಹ್ಯಾಪನ್. ವಿಡಿಯೋ ಸಿಕ್ಕಿದೆ ಸರ್. ಅದು ವಿಡಿಯೋ ಐಒ ಹತ್ರ ಇದೆ. ಜಪ್ತಿ ಮಾಡ್ಕೊಂಡು ಐಒ ಅವರು ಜಪ್ತ ಮಾಡಿದ್ದಾರೆ. ಸೆಕ್ಷನ್ ಇದು BNS 189 subsection 2, 192, 61 subsection 2, 140 subsection 2, 115 subsection 2, 308 subsection 2, 351 subsection 2 ಮತ್ತು 190.